ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ರನ್ನನ ಗದಯುದ್ಧ ಬಗ್ಗೆ. ಈ ರನ್ನ ಬಂದುಬಿಟ್ಟು ಆರಂಭದಲ್ಲಿ ಬರುವಂತಹ ಕವಿ. ಈ ರನ್ನ, ಜನ್ನ, ಪೊನ್ನ, ಈ ಪಂಪ ಇವರೆಲ್ಲ ಆರಂಭದಲ್ಲಿ ಬರೋವಂತಹ ಕವಿಗಳು. ಇವರೆಲ್ಲ 9ನೇ ಶತಮಾನದಲ್ಲಿ ಬರ್ತಾರೆ. ಈ ರನ್ನನ ಕಾಲ ಬಂದುಬಿಟ್ಟು 900ರಿಂದ 1900ವರೆಗೂ ಬರ್ತದೆ. ಅದಾದಮೇಲೆ ಇವೊಂದು ಪ್ರಸಿದ್ಧವಾಗಿರೋಂತಹ ಕಾದಂಬರಿಗಳು ಯಾವುದಂದರೆ ರನ್ನನ ಗದಯುದ್ಧ, ಆಮೇಲೆ ಗದುಗಿನ ಭಾರತ ಮುಂತಾದವು. ಇವನು ಮೇಯ್ನಾಗಿ ಹಳೆಗನ್ನಡದಲ್ಲಿ ಕೃತಿಗಳನ್ನ ರಚಿಸಿದ್ದಾನೆ. ಮತ್ತು ಅದಾದಮೇಲೆ ಇವನು ರನ್ನನ ಗದಯುದ್ಧದ ಮೇಯ್ನಾಗಿ ಸಾರಾಂಶ ಏನಂದರೆ ಭೀಮ ದುರ್ಯೋಧನನ ನಡುವೆ ಯುದ್ಧ ನಡೆಯುವಂಥದ್ದನ್ನ ತುಂಬ ಚೆನ್ನಾಗಿ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿ ಹೇಳಿದ್ದಾನೆ. ಇದು ಯಾವ ರೀತಿ ಅಂದರೆ, ಅವರು ದುರ್ಯೋಧನ ಯಾವ ರೀತಿ ವೈಶಂಪಾಯನ ಸರೋವರದಲ್ಲಿ ಅಡಿಕೊಂಡು ಕೂತ್ಕೊಂಡಿದ್ದ, ಮತ್ತು ಅದಾದಮೇಲೆ ಆನಂತರ ವೈಶಂಪಾಯನ ಸರೋವರದ ಒಳಗಡೆ ಏನೇನು ನಡೀತು, ಆಮೇಲೆ ಹೊರಗಡೆ ಬಂದಾದ್ಮೇಲೆ ಅವರಿಬ್ಬರು ನಡುವೆ ಯಾವ ರೀತಿ ಯುದ್ಧ ನಡೀತು, ಮತ್ತು ಆಮೇಲೆ ಆ ಯುದ್ಧದಲ್ಲಿ ಯಾವ ರೀತಿ ಯಾರು ಗೆದ್ದರು, ಯಾರು ಸೋತರು, ಮತ್ತು ಯಾವ ರೀತಿ ಆ ಯುದ್ಧ ಅಂತ್ಯವಾಯಿತು ಅಂತ ಎಲ್ಲನೂ ವಿವರವಾಗಿ ಕಣ್ಣಿಗೆ ಕಟ್ಟುವಂತಾಗೆ ವಿವರಿಸಿದ್ದಾನೆ. ಈ ಆರಂಭದಲ್ಲಿ ಈ ಸಾರಾಂಶ ಏನಂತಂದರೆ, ಮಹಾಭಾರತ ಯುದ್ಧ ಶುರುವಾಗೋಕ್ಕಿಂತ ಮುಂಚೆ ಏನಾಗುತ್ತಂದರೆ, ಪಾಂಡವರ ಕೌರವರ ಮಧ್ಯದಲ್ಲಿ ಈ ಶಕುನಿ ಏನು ಮಾಡಿಬಿಡ್ತಾನೆ, ಈ ಪಾಂಡವರ ಹತ್ರ ಹೆಂಗಾದ್ರೂ ಮಾಡಿ ರಾಜ್ಯನ ಕಿತ್ಕೋಬೇಕು, ಅರಮನೆನ ಕಿತ್ಕೋಬೇಕಂತೇಳಿ ಪಗಡೆ ಆಟನ ಇಟ್ಕೊಂಡು ಏನಾದರೂ ಮಾಡಿ ಮೋಸ ಮಾಡಿ ಸೋಲಿಸ್ಬೇಕಂತೇಳಿ ನಿರ್ಧಾರ ಮಾಡಿ ಅವ್ರ ಜೊತೆಗೆ ಈ ಜೂಜನ್ನು ಏರ್ಪಡಿಸ್ತಾನೆ. ನಂತರ ಈ ಜೂಜ್ನಲ್ಲಿ ಏನಾಗುತ್ತಂತಂದರೆ, ಧರ್ಮರಾಯ ಈ ಜೂಜ್ನಲ್ಲಿ ಸೋತೋಗ್ಬಿಡ್ತಾನೆ ಶಕುನಿಯ ಮೋಸದಾಟದಿಂದ. ನಂತರ ಇವರೆಲ್ಲರೂ ಧರ್ಮರಾಯ ಧರ್ಮರಾಯ ತನ್ನ ಸರ್ವಸ್ವವನ್ನು, ತನ್ನ ಹಣ, ಆಸ್ತಿ, ಅಂತಸ್ತು, ಅರಮನೆ, ತನ್ನ ಹೆಂಡ್ತಿನೂ ಸಹ ಕೊನೆಯಲ್ಲಿ ಕಳ್ಕೊಳ್ಬೇಕಾಗುತ್ತೆ ಪರಿಸ್ಥಿತಿ ಬರುತ್ತೆ. ದ್ರೌಪದಿನ ಸಮೇತ ಅವಳನ್ನ ಅಡ ಇಟ್ಬಿಡ್ತಾನೆ. ನಂತರ ಇದಾದಮೇಲೆ ಇವನು ದುರ್ಯೋಧನ ಏನು ಮಾಡ್ತಾನಂದರೆ, ತಮ್ಮ ದುಶ್ಯಾಸನನಿಗೆ ಅವಳನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ದು ಅಲ್ಲಿ ಅರಮನೆಯಲ್ಲಿ ಅವಳನ್ನ ವಸ್ತ್ರಾಪರಣ ಮಾಡಿ ಅವಮಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದ ನಂತರ ಕೊನೆಯಲ್ಲಿ ಕೃಷ್ಣ ಬಂದು ಕಾಪಾಡ್ತಾನೆ. ಇದಾದಮೇಲೆ ಈ ಸನ್ನಿವೇಶ ನಡಿಬೇಕಾದ್ರೆ ಕೊನೆಯಲ್ಲಿ ಶ್ರೀಕೃಷ್ಣ ಕಾಪಾಡಿದ ಮೇಲೆ ಈ ಭೀಮ ಏನು ಮಾಡ್ತಾನಂದರೆ ಪ್ರತಿಜ್ಞೆ ಮಾಡ್ತಾನೆ, ಇವನನ್ನು ನಾನು ಹೆಂಗಾದರೂ ಮಾಡಿ ಇದು ಮಾಡ್ತೀನಿ ಅಂತ. ನಾನು ಇವನ ಕರಳನ್ನು ಮಾಲೆ ಮಾಡಿ ಕುಡಿತೀನಿ, ಮತ್ತು ಅದಾದಮೇಲೆ ಇವನ ರಕ್ತನ ನಾನು ದ್ರೌಪದಿಯ ಮುಡಿಗೆ ಹಚ್ಚುತ್ತೀನಿ ಅಂತ. ಇದಾದಮೇಲೆ ಇವರು ವನವಾಸಕ್ಕೆ ಹೋಗ್ತಾರೆ. ನಂತರ ಬರ್ತಾರೆ. ಮತ್ತು ಬಂದಾದಮೇಲೆ ಕೃಷ್ಣ ಕೇಳ್ತಾನೆ, ಮಹಾಭಾರತ ಯುದ್ಧ ನಡೀತತೆ. ಅದಾದಮೇಲೆ ಕೊನೆಯಲ್ಲಿ ಕೌರವರೆಲ್ಲ ಅಂತ್ಯವಾಗ್ತದೆ. ಲಾಸ್ಟಲ್ಲಿ ಇವನು ದುರ್ಯೋಧನ ಮಾತ್ರ ಉಳಿತಾನೆ. ಈ ದುರ್ಯೋಧನ ಏನು ಮಾಡ್ತಾನಂದರೆ, ವೈಶಂಪಾಯನ ಸರೋವರದಲ್ಲಿ ಹೋಗಿ ಅಡಿಕೊಂಡು ಕೂತಿರ್ತಾನೆ. ಎಲ್ಲರೂ ಸತ್ತೋದ್ಮೇಲೆ ತನ್ನ ಸ್ನೇಹಿತ ಸಮೇತ ಕರ್ಣ ಸತ್ತೋಗಾದ್ಮೇಲೆ ಇವನು ಅದರೊಳಗಡೆ ಹೋಗಿ ಕೂತಿರ್ತಾನೆ. ನಂತರ ಈ ಭೀಮ ಏನು ಮಾಡ್ತಾನಂದರೆ, ಗಾಂಧಾರಿ ಮತ್ತು ಧೃತರಾಷ್ಟ್ರನ ಹತ್ರ ಅರಮನೆಗೆ ಹೋಗ್ಬಿಟ್ಟು ನಿನ್ನ ಮಗ ಎಲ್ಲಿ ಅಂತ ಕೇಳಿದಾಗ ಅವರು, ಅಯ್ಯೋ ಅವನು ಇಲ್ಲೇ ಹೊರಗಡೆ ಹೋಗಿದ್ದಾನೆ ಅಂತ ಹೇಳಿದಾಗ, ನಾನು ನಿನ್ನ ಮಗನ ಸಾಯಿಸ್ತೀನಿ ಅಂದಾಗ ಅವ್ರು ತುಂಬ ದುಃಖ ಪಡ್ಕೊತಾರೆ. ಮತ್ತು ಆಮೇಲೆ ನನ್ನ ಸಾಯಿಸಬೇಡ, ಅವ್ರನ್ನ ಕಾಪಾಡು ಅಂಥೇಳಿ ತುಂಬ ಅಳನ್ನು ವ್ಯಕ್ತಪಡಿಸ್ತಾರೆ. ನಂತರ ಅವನು ಅಲ್ಲಿಂದ ಹೋಗಿ ವೈಶಂಪಾಯನ ಸರೋವರದ ಹತ್ರ ಪಾಂಡವರೆಲ್ಲ ಹೋಗಿರ್ತಾರೆ. ಭೀಮ ನಾನಾ ರೀತಿಯ ಗರ್ಜಿಸ್ತಾನೆ, ಮತ್ತು ಆಮೇಲೆ ಅಲ್ಲಿ ನೀರ ಮೇಲೆ ಕೂಡ ಹೊಡಿತಾನೆ. ನಂತರ ಕೊನೆಯಲ್ಲಿ ಈ ದುರ್ಯೋಧನ ಏನು ಮಾಡ್ತಾನಂದರೆ, ಇವನು ಪ್ರತಾಪ ಇವನ್ನೆಲ್ಲ ನೋಡಿಬಿಟ್ಟು ಇವನ್ನ ಅಂತ್ಯ ಮಾಡಲೇಬೇಕು, ಮತ್ತು ಆಮೇಲೆ ಇವ್ನು ಕೊಬ್ಬಿಳಿಸ್ಬೇಕು ಅಂತೇಳಿ ವೈಶಂಪಾಯನ ಸರೋವರದಿಂದ ಹೊರಗಡೆ ಬಂದು ಇವರಿಬ್ಬರ ನಡುವೆ ಯುದ್ಧ ನಡೀತದೆ. ಇವನು ದುರ್ಯೋಧನ ಏನು ಮಾಡ್ತಾನೆ, ಸಿಕ್ಕಾಪಟ್ಟೆ ಭೀಮನನ್ನು ಹೊಡೆದಾಕ್ಬಿಡ್ತಾನೆ. ಲಾಸ್ಟಲ್ಲಿ ಶ್ರೀಕೃಷ್ಣ ಏನು ಮಾಡ್ತಾನೆ, ಇನ್ನೇನು ಇವನು ಸತ್ತೋಗ್ಬಿಡ್ತಾನೆ ಅನ್ನೋ ಸಮಯದಲ್ಲಿ ಇವನದೊಂದು ಗುಟ್ಟಿರುತ್ತೆ ದುರ್ಯೋಧನನ ಕಾಲಲ್ಲಿ ಅವನ ಜೀವ ಇರುತ್ತೆ. ಅಲ್ಲಿಗೆ ಹೊಡೆದ್ರೆ ಮಾತ್ರ ಇವನು ಸಾಯೋಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಯೋದಕ್ಕೆ ಸಾಧ್ಯ ಇಲ್ಲ. ಇವನನ್ನು ಗದಯುದ್ಧದಲ್ಲಿ ಯಾರೂ ಕೂಡ ಸೋಲ್ಸೋದಕ್ಕಾಗೋದಿಲ್ಲ. ಹಂಗಾಗಿ ಏನು ಮಾಡಿಬಿಡ್ತಾನೆ ಅಂತಂದರೆ, ಅಲ್ಲಿಗೆ ಹೊಡೆದ್ಬಿಡು ಭೀಮ, ಆವಾಗಲೇ ಇವನು ಸಾಯೋದು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಕೊಟ್ಬಿಡ್ತಾನೆ. ಇವನು ಭೀಮ ಏನು ಮಾಡಿಬಿಡ್ತಾನೆ, ಆ ಗದೆ ತಗೊಂಡು ಅವ್ನ ತೊಡೆಗೆ ಹೊಡೆದಾದ್ಮೇಲೆ ಅವ್ನ ಪ್ರಾಣ ಪಕ್ಷಿ ಆರೋಗ್ಬಿಡುತ್ತೆ. ಅವನು ಅಲ್ಲೇ ಕುಸಿದು ಬಿದ್ದೋಗ್ಬಿಡ್ತಾನೆ. ನಂತರ ಭೀಮ ಆ ಯುದ್ಧದಲ್ಲಿ ಗೆಲ್ತಾನೆ. ನಂತರ ಧರ್ಮರಾಯ ಆ ಅರಮನೆನ ಹಸ್ತಿನಾಪುರನ ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೌರವರ ಅಂತ್ಯ ಈ ರೀತಿ ಆಗ್ತದೆ. ಮೇಯ್ನಾಗಿ ಈ ರನ್ನನ ಗದಯುದ್ಧದಲ್ಲಿ ಮೇಯ್ನಾಗಿ ಈ ಸನ್ನಿವೇಶ ಏನಂತಂದರೆ, ಭೀಮ ದುರ್ಯೋಧನ ನಡುವೆ ನಡೆಯುವಂಥ ಸನ್ನಿವೇಶ. ಇದು ಯಾವ ರೀತಿ ನಡೀತು, ಮತ್ತು ಆಮೇಲೆ ಈ ವೈಶಂಪಾಯನ ಸರೋವರದಲ್ಲಿ ಏನೇನು ನಡೀತು, ಅದಾದಮೇಲೆ ಇವನು ಹೆಂಗೆ ಹೊರಗೆ ಬಂದ, ಇವರಿಬ್ಬರ ನಡುವೆ ಹೆಂಗೆ ಯುದ್ಧ ನಡೀತು, ಯಾರು ಗೆದ್ದರು ಯಾರು ಸೋತರು ಅದನ್ನ ವಿವರಣೆಗೆ ಕಣ್ಣಿಗೆ ಕಟ್ಟುವಂತೆ ಇವನು ಮಾಡಿದ್ದಾನೆ.
ಹಂಗಾಗಿ ಇದು ರನ್ನನ್ ಗದೆಯುದ್ಧ ಯಾರ್ಯಾರು ಓದ್ತಿರೋ ಅದು ತುಂಬ ಹಳೆಗನ್ನಡದಲ್ಲಿ ಇರೋದ್ರಿಂದ ನಿಮಗೆ ಸಾರಾಂಶ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ, ಅದನ್ನ ಅರ್ಥನೂ ಆಗೋದಿಲ್ಲ. ಆಮೇಲೆ ಹೊಸಗನ್ನಡದಲ್ಲಿ ನಾನು ಸಾರಾಂಶ ಹೇಳಿರೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ. ಹಂಗಾಗಿ ಇದನ್ನು ನಿಮಗೆ ಸ್ವಲ್ಪ ಅರ್ಥ ಆಗೋ ಥರ ಹೇಳಿದ್ದೀನಿ. ಮತ್ತು ಆಮೇಲೆ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತು ಆಮೇಲೆ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮತ್ತು ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮತ್ತು ಆಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅನಿಲ್ ಯಾದವ್ ಟಿ ಯೂಟ್ಯೂಬ್ ಚಾನಲ್ ಅಂತ. ಆಮೇಲೆ ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ನಿಮ್ಗೇನಾರು ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ. ನನ್ನಲ್ಲಿ ಏನಾರು ತಪ್ಪಿದರೆ ನಾನು ಅದನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಳ್ತೀನಿ, ಸರಿ ಮಾಡ್ಕೊತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.